ವಾ, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH. ಆರ್ಥಿಕ ಮತ್ತು ಶೈಕ್ಷಣಿಕ ಸರ್ವೆ ಕಾರ್ಯಕ್ಕೆ ಸಿಎಂ ಚುರುಕು ಮುಟ್ಟಿಸಿದ್ದಾರೆ. ಅಕ್ಟೋಬರ್ 7ಕ್ಕೆ ಸಮೀಕ್ಷೆ ಮುಗಿಸಲು ಸಿದ್ದರಾಮಯ್ಯ ತಾಕೀತು. ತಹಶೀಲ್ದಾರ್ ಕಚೇರಿ ಮುಂದೆ ಶಿಕ್ಷಕರ ಪ್ರತಿಭಟನೆ, ನೆಟ್ವರ್ಕ್ ಸಮಸ್ಯೆ, ಶಿಕ್ಷಕರ ಪರದಾಟ. ಇವೆಲ್ಲ ಸ್ಟೋರಿ ನೋಡೋಣ ಜಾತಿ ಗಣತಿ ಟಾಪ್ 9 ನಲ್ಲಿ. ಜಾತಿಗಣತಿ ಶುರುವಾದ ದಿನದಿಂದಲೂ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿತ್ತು. ಹಿಂದುಳಿದ ವರ್ಗಗಳ ಆಯೋಗದ ಎಡವಟ್ಟು, ಗೊಂದಲ, OTP ಸಮಸ್ಯೆ, ಸರ್ವರ್ ಪ್ರಾಬ್ಲಮ್, ಶಿಕ್ಷಕರ ಪರದಾಟದಿಂದ 4 ದಿನ ಆಮೆಗತಿ ಸಮೀಕ್ಷೆ ನಡೀತಾ ಇತ್ತು. ಹೀಗಾಗಿ ಎಲ್ಲಾ ಜಿಲ್ಲಾಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಸಿಎಂ ಸಿದ್ದರಾಮಯ್ಯ ಸಮಸ್ಯೆ ಆಲಿಸಿದ್ದಾರೆ. ಸರ್ವೆ ಕಾರ್ಯಕ್ಕೆ ಚುರುಕು ಮುಟ್ಟಿಸಿದ್ದಾರೆ. 4 ದಿನದಿಂದ ಸಮಸ್ಯೆ ಇತ್ತು ಅಂತ ಒಪ್ಪಿಕೊಂಡಿರುವ ಸಿಎಂ ಸರ್ವೆ ಕಾರ್ಯ ಚುರುಕುಗೊಂಡಿದೆ. ನಿತ್ಯ 10% ಸರ್ವೆ ಮಾಡಬೇಕು. ಕಳೆದ 4 ದಿನದಿಂದ ಆಗಿರುವ ಹಿನ್ನಡೆಯನ್ನ ಸರಿಪಡಿಸಿ ಉಳಿದಿರುವ ದಿನಗಳಲ್ಲಿ ಮುಗಿಸಬೇಕು. ಅಕ್ಟೋಬರ್ 7ಕ್ಕೆ ಸಮೀಕ್ಷೆ ಮುಗಿಸಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ದಾರೆ. ದಿನ ಸ್ವಲ್ಪ ತಾಂತ್ರಿಕ ದೋಷ ಸಮಸ್ಯೆಗಳಿಂದ 22, 23, 24, 25 ಸರ್ವೆ ಕಾರ್ಯ ಕುಂಠಿತ ಆಗಿತ್ತು. ಈ ತಾಂತ್ರಿಕ ಸಮಸ್ಯೆಗಳೆಲ್ಲ ಜಿಲ್ಲಾಧಿಕಾರಿಗಳೇ ಹೇಳೋ ಪ್ರಕಾರ 90ಕ್ಕಿಂತ ಹೆಚ್ಚು % ಪರಿಹಾರ ಆಗಿದ್ದಾವೆ. ಇನ್ನು ಬೆಂಗಳೂರಿನಲ್ಲಿ GBA ಅಧಿಕಾರಿಗಳಿಗೆ ತರಬೇತಿಯಾಗದ ಕಾರಣ ಸಮೀಕ್ಷೆ ಶುರುವಾಗಿಲ್ಲ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಸ್ಪಷ್ಟನೆ ನೀಡಿದ್ದು ಈಗ ಸಮೀಕ್ಷೆ ಶುರುವಾಗಿದೆ ಎಂದಿದ್ದಾರೆ. ಎಲ್ಲ ಬೆಂಗಳೂರಿನಲ್ಲಿ ಕೂಡ ಕಡಿಮೆ ಆಗಿತ್ತು, ಅಲ್ಲೂ ಕೂಡ ಪ್ರಾರಂಭವಾಗ್ತದೆ. ಇವತ್ತಿನಿಂದ ಅಲ್ಲೂ ಕೂಡ ಸೀರಿಯಸ್ ಆಗಿ ನಡೀತದೆ. ಟ್ರೈನಿಂಗ್ ಎಲ್ಲ ಮಾಡ್ತಾ ಇದೀವಿ. ಬೇರೆಯವರಾದ್ರೆ ಸ್ವಲ್ಪ ದೂರ ಹೋಗ್ಬೇಕಾಗ್ತದೆ. ಇದೆಲ್ಲ ಮನೆಗಳಲ್ಲಿ ಇರ್ತದೆ. ಬೆಂಗಳೂರಿನ ಜಲ್ದಿನೇ ಮುಗಿತದೆ. ಜಾತಿಗಣತಿ ಆರಂಭ ಆಗಿ 6 ದಿನಗಳು ಕಳೆದಿವೆ. ಶಿವಮೊಗ್ಗ ಜಿಲ್ಲೆಯಲ್ಲಂತೂ ನಿತ್ಯ ಸಮಸ್ಯೆ. ನಿನ್ನೆ ಕೂಡ ಮೊಬೈಲ್ ಆಪ್ ಓಪನ್ ಆಗದೆ ಶಿಕ್ಷಕರು ಪರದಾಡಿದ್ದಾರೆ. ಸಾಗರದಲ್ಲಿ ಕೂಡ ಇದೇ ಪರಿಸ್ಥಿತಿ. ಹೀಗಾಗಿ ನೂರಾರು ಶಿಕ್ಷಕಿಯರು ತಹಶೀಲ್ದಾರ್ ಕಚೇರಿ ಬಳಿ ಪ್ರತಿಭಟಿಸಿದ್ದಾರೆ. ಮನೆ ವಿಳಾಸ ಕೊಟ್ಟಿಲ್ಲ, ಗೂಗಲ್ ನೋಡ್ಕೊಂಡು ಹೋಗಿ ಅಂತಾರೆ. ಹಾಗೆ ಮಾಡಿದ್ದಕ್ಕೆ ಕೆರೆ ಬಳಿ ಹೋಗಿದ್ವಿ ಅಂತ ಅಳಲು ತೋಡಿಕೊಂಡಿದ್ದಾರೆ. ನಮ್ಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಮನೆ ಪಟ್ಟಿ ಇಲ್ಲ. ನಮ್ಗೆ ಗೂಗಲ್ ಮ್ಯಾಪ್ ಅಲ್ಲಿ ಹೋಗಿ ಜಾಗ ಹುಡುಕ್ರಿ ಹೇಳ್ತಾರೆ. ಗೂಗಲ್ ಮ್ಯಾಪ್ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಿನ್ನೆ ಒಂದು ಕೆರೆ ಮಧ್ಯದಲ್ಲಿ ನಮಗ್ ತೋರಿಸ್ತಾ ಇದೆ. ಅಲ್ಲಿ ಮನೆಗಳೇ ಇಲ್ಲ. ಹಿಂದಿನ ಕಾಲದಲ್ಲಿ ಮನೆ ಇತ್ತು, ಏನೋ ಅಲ್ಲಿ ಕೆರೆ ಇದೆ. ಈಗ ನಾವಲ್ಲಿ ಎಲ್ಲಿ ಹೋಗಕ್ಕಾಗತ್ತೆ ಹೆಣ್ಮಕ್ಳು? ಹಾವೇರಿಯಲ್ಲೂ ನೆಟ್ವರ್ಕ್ ಸಮಸ್ಯೆಯಾಗಿ ಶಿಕ್ಷಕರು ಪರದಾಡ್ತಾ ಇದ್ದಾರೆ. ಹಾವೇರಿ, ಹಾನಗಲ್, ರಾಣೆಬೆನ್ನೂರು ಸೇರಿದಂತೆ ಹಲವೆಡೆ ಸಮೀಕ್ಷೆಗೆ ಅಡಚಣೆ ಉಂಟಾಗಿದೆ. ದಾವಣಗೆರೆ ಜಿಲ್ಲೆಯ ಅನೇಕ ಕಡೆಯಲ್ಲಿ ಸಮೀಕ್ಷೆನೇ ಆರಂಭವಾಗಿಲ್ಲ. ಮತ್ತೊಂದು ಕಡೆ ಉತ್ತರ ಕನ್ನಡದ ಶಿಕ್ಷಕರು ಅಕ್ಟೋಬರ್ 7ರ ಗಡುವು ಮುಂದೂಡುವಂತೆ ಒತ್ತಾಯ ಮಾಡಿದ್ದಾರೆ. ಅಕ್ಟೋಬರ್ 7ರವರೆಗೆ ಮಾಡಬೇಕು ಅಂತ ಹೇಳಿದ್ರೆ ಏನಾಗ್ತದೆ, ಮಾನಸಿಕ ಒತ್ತಡ ಟೀಚರ್ಸ್ಗೆ ಆಗ್ತದೆ. ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಸರ್ಕಾರಕ್ಕೆ ವಿನಂತಿ ಏನು ಕೇಳಿದ್ರೆ ಅಕ್ಟೋಬರ್ ಕೊನೆಯವರೆಗೆ ರಜೆ ಎಕ್ಸ್ಟೆನ್ಷನ್ ಮಾಡುವಂಥದ್ದು. ಕೋಲಾರದ ಮಾಲೂರು ತಾಲೂಕಿನಲ್ಲೂ ಸಮಸ್ಯೆಗಳ ಆಗರವೇ ಇದೆ. ಈ ನಡುವೆ ನಿವೃತ್ತಿ ಹಂತದಲ್ಲಿ ಇರುವ ಶಿಕ್ಷಕ ತಂದೆಯ ನೆರವಿಗೆ ಮಗಳು ಬಂದಿದ್ದಾಳೆ. ಪಡುವನಹಳ್ಳಿ ಗ್ರಾಮದ ಶಿಕ್ಷಕ ಪ್ರಕಾಶ್ ನಿವೃತ್ತಿ ಆಗೋದಕ್ಕೆ ಬರೀ 1 ವರ್ಷ ಅಷ್ಟೇ ಬಾಕಿ ಇದೆ. ಆರೋಗ್ಯ ಸಮಸ್ಯೆ ಇರುವ ಕಾರಣಕ್ಕೆ ಮಗಳು ಊರುಗೋಲಿನಂತಾಗಿದ್ದಾಳೆ. ನನಗೆ ಕಣ್ಣು ಸ್ವಲ್ಪ ಬ್ಲರ್ ಆಗುತ್ತೆ ಸರ್, ಚಿಕ್ಕ ಅಕ್ಷರ ಕಾಣಿಸಲ್ಲ. ಅದಕ್ಕೆ ಹೆಲ್ಪ್ ತಗೊಂಡಿದ್ದೀನಿ. ನನ್ನ ಮಗಳ ಹೆಲ್ಪನ್ನು ತಗೊಂಡಿದ್ದೀನಿ. ದಯವಿಟ್ಟು ನನ್ನನ್ನು ಕೈ ಬಿಡಿ ಅಂತ ಕೇಳ್ಕೊಳಕ್ಕೆ ಬಂದಿದ್ದೀನಿ ಸರ್. ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಎಲ್ಲಾ ಸರಿಯಾಗಿದೆ ಎಂದಿರುವ ಸಿಎಂ ಸಿದ್ದರಾಮಯ್ಯ ಅಕ್ಟೋಬರ್ 7ರ ಒಳಗೆ ಸರ್ವೆ ಕಾರ್ಯ ಮುಗಿಸಬೇಕು ಅಂತ ಎಲ್ಲ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ. ಇದಕ್ಕೆ ಗರಂ ಆಗಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಧಿಕಾರಿಗಳಿಗೆ ಟ್ರೈನಿಂಗ್ ಕೊಟ್ಟಿದ್ದಾರಾ ಅಂತ ಸಿಎಂಗೆ ಪ್ರಶ್ನಿಸಿದ್ದಾರೆ. ಟ್ರೈನಿಂಗ್ ಕೊಟ್ಟಿದ್ದಾರಾ? ಶಿಕ್ಷಕರಿಗಾಯ್ತು, ಸರ್ಕಾರಿ ನೌಕರ ಯಾರಿಗೂ ಟ್ರೈನಿಂಗ್ ಕೊಟ್ಟಿಲ್ಲ. 175 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ಅದು 16 ಕ್ಯಾಬಿನೆಟ್ ಮೀಟಿಂಗಲ್ಲಿ ಚರ್ಚೆ ಮಾಡಿದ್ರು. ಕೊನೆಗೆ ಅದನ್ನು ಕಸದ ಬುಟ್ಟಿಗೆ ಎಸೆದ್ರು. ಪುನಃ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಯಾವುದೇ ಪ್ರಿಪರೇಷನ್ ಇಲ್ಲ. ಕ್ರಿಶ್ಚಿಯನ್ ಧರ್ಮದ ಜೊತೆ ಹಿಂದೂ ಜಾತಿಗಳನ್ನ ಸೇರಿಸಿ ಆಯೋಗ ಎಡವಟ್ಟು ಮಾಡಿತ್ತು. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಬೆಂಗಳೂರು ಕ್ರೈಸ್ತ ಧರ್ಮ ಕ್ಷೇತ್ರ ನಾವು 52 ಜಾತಿಗಳನ್ನ ಕೊಟ್ಟಿಲ್ಲ ಅಂತ ಸ್ಪಷ್ಟನೆ ನೀಡಿದೆ. ವಿವಾದಕ್ಕೂ ತಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದೆ. ಇರಿದಂತಹ ಪಟ್ಟಿಯಲ್ಲಿ ನಾವು ಕ್ರೈಸ್ತರು, ಮಾದಿಗ ಕ್ರೈಸ್ತರು ಅಥವಾ ಕುರುಬ ಮೈಸ್ತರು ಅಂದ್ಕೊಂಡು ಸುಮಾರು 50 ಕ್ಯಾಟಗರಿ ಕೊಟ್ಟಿದ್ರು. ಈ ಹೆಸರು ಅಥವಾ ಈ ಕ್ಯಾಟಗರಿ ಕೊಟ್ಟಿದ್ದು ನಾವಲ್ಲ.
ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳುವ 1,20,728 ಸಮೀಕ್ಷಾದಾರರಿಗೆ ಗೌರವಧನ ನೀಡುವುದಕ್ಕೆ ಡಿಸಿಗಳ ಖಾತೆಗೆ 60,36,40,000 ಬಿಡುಗಡೆ ಮಾಡಲಾಗಿದೆ. ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಠೇವಣಿ ಅನುದಾನ ರಿಲೀಸ್ ಆಗಿದೆ. ಮೊದಲನೇ ಕಂತಿನಲ್ಲಿ ತಲಾ 5,000 ರೂಪಾಯಿ ನೀಡಲಾಗಿದೆ. ಜೊತೆಗೆ ಸಮೀಕ್ಷೆ ಉದ್ದೇಶಕ್ಕೆ 348 ಕೋಟಿ ಬಳಸೋದಕ್ಕೆ ಅನುಮೋದನೆ ನೀಡಲಾಗಿದೆ. MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ.